ಹಾಯ್ ಗೈಸ್. ಇಷ್ಟು ಏನು ಅನ್ಕೋಬೋದು, ಏನು ಇಷ್ಟು ದಿನ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಈಗ ನೋಡಿದ್ರೆ ಹಿಂಗೆ ವ್ಲಾಗಿಂಗ್ ಟೈಪ್ ಹಾಕ್ಯಾನ ವಿಡಿಯೋ ಅಂತ ನಂದೆ. ಹಾಗೇನಿಲ್ಲ, ಹಂಗೆ ಕೆಲ್ಸದ ಮ್ಯಾಗ ಬಂದಿದ್ದೆ ರೀ. ಏನೋ ಒಂದು ಹೇಳ್ಬೇಕು ಅನ್ನಿಸ್ತಾ, ಅದಕ್ಕೆ ಹಂಗೆ ಒಂದು ವಿಡಿಯೋ ಮಾಡಾಕೀನಿ. ಸರಿ, ನಾ ತಪ್ಪು ಗೊತ್ತಿಲ್ಲ, ತಪ್ಪಿದ್ರೆ ಸಾರಿ. ಅಂದರೆ ಈಗ ಯಾರಿಗಾರ ಒಂದು ನಾ ಹೇಳೋದು ವಿಚಾರ ಏನಂತಂದರೆ, ಈಗ ಯಾರಿಗಾರ ಒಬ್ರಿಗೆ ಏನೋ ಒಂದು ಹೇಳ್ತಿರ್ತೀವಿ ಅಂದ್ರೂ ಬಟ್ ವಿಚಾರ ಮಾಡಿ ಹೇಳ್ರಿ. ಯಾಕಂದ್ರೆ ಈಗಿಂದ ಜನದ ಪರಿಸ್ಥಿತಿ ಹೆಂಗೈತಂದ್ರೆ, ನಾವು ಏನು ಹೇಳ್ತೀವಿ ಅದು ನಮಗೆ ಒಟ್ಟು ಹೇಳೋದು. ಒಳ್ಳೇದರ ಹೇಳ್ರಿ, ಕೆಟ್ಟದ್ದರ ಹೇಳ್ರಿ. ನಾವು ಒಳ್ಳೇದು ಮಾತಾಡಿದ್ವಿ ಅಂತ ಅಂದರೂ ನಾವು ಇದ್ದಂಗೆ ಹೇಳಿದ್ರು ಅವ್ರು ನಮಗೆ ಒಂದು ಇದನ್ನು ಹೇಳ್ತಾರೆ. ಏನಪ್ಪ ಅಂದ್ರೆ, ಈಗ ನಾವು ಏನೋ ಒಂದು ಹೇಳ್ತೀವಿ ಒಂದು ಟೈಮಿಗೆ, ಅವ್ರಿಗೆ ಒಳ್ಳೇದಾಗೋದಿಲ್ಲ. ಅದು ಅವರು ತಪ್ಪು ತಿಳ್ಕೊಂಡು ಇನ್ನೊಬ್ರಿಗೆ ಒಳ್ಳೇದು ಮಾಡೋಕ್ಕೂ ಕೆಟ್ಟ ಹೆಸರು ತಗೊಳ್ಳೋ ಅಂಥದ್ದು ಯಾರಿಗೂ ಬೇಡ ಅಂತ ನನ್ನ ಅನಿಸಿಕೆಪ್ಪ ಹೇಳೋದು. ಈ ಥರ ಸುಮಾರು ಸತ ಆಗ್ಯಾವ. ಆದ್ರೆ ವಿಚಾರ ಮಾಡಿ ನೋಡಿರಿ. ನಾವೇನೋ ಒಂದೊಬ್ಬರಿಗೆ ಒಳ್ಳೇದಂತ ಹೇಳ್ತೀವಿ, ಆದರೆ ಅವರು ಅದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪಾಗಿದ್ರೆ ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಏನಂತೀರಿ? ಅದೇ ಹೇಳ್ಬೇಕು ಅನ್ನಿಸ್ತು, ಹಂಗೆ ವಿಡಿಯೋ ಮಾಡಿ ಹಾಕಿದೆ. ಇನ್ನೊಂದು ಏನಾಗ್ತೈತಿ, ಕಂಡ್ರು ನಾವು ಅದು ತಪ್ಪಂದು ಹೇಳಿಲ್ಲ ಅಂದ್ರೆ ನಮ್ಮ ಮ್ಯಾಗ ತಪ್ಪಡ್ತದೆ. ಇರೋ ವಿಚಾರ ಹೇಳೋದು ಕರೆಕ್ಟ್, ಆದರೆ ಯಾವ ಟೈಮ್ನಾಗ ಹೇಳ್ಬೇಕು ಅನ್ನೋದು ವಿಚಾರ ಅಷ್ಟೇ ನೋಡ ತಿಳ್ಕೊಳ್ಳೋದ್ರಿ. ಯಾವ ಟೈಮ್ನಾಗ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಯಾರ ಸಂಬಂಧ ನಾವು ಗ್ಯಾರಂಟಿ ತೊಗೊಂಡು ಅವ್ರಿಗೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಎದುರಿಗೆ ಯಾರು ಇರ್ತಾರೆ ಅನ್ನೋದು. ಏನಂತೀರಿ? ಇಷ್ಟ ಹೇಳ್ಬೇಕಾಗಿತ್ತು ರೀ. ಮತ್ತೆ ಸಿಗೋಣ ರೀ. ಬಾಯ್.